ವೆಲ್ಕಮ್ ಬ್ಯಾಕ್ ಟು ಬ್ಯಾಚುಲರ್ಸ್ ಕಿಚನ್. ಇವತ್ತಿನ ಅಡುಗೆ ಬಂದು ಪಾಲಕ್ ಸಾಂಬಾರು. ತುಂಬ ಈಸಿಯಾಗಿ ಪಾಲಕ್ ಸಾರನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಕಾಯಿನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಧನಿಯಾ ಪೌಡರು, ಖಾರ ಪೌಡರ್, ಹಾಗೆ ಸ್ವಲ್ಪ ಅರಿಶಿಣ, ಇದಿಷ್ಟನ್ನು ಹಾಕ್ಕೊಂಡು ನಾವು ಫಸ್ಟಿಗೆ ಮಿಕ್ಸಿಲಿ ಖಾರನ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಬಿದ್ದನ್ನ ಸೈಡಿಗೆ ಇಟ್ಕೊಂಡು ನೆಕ್ಸ್ಟು ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಅಥವಾ ನೀವು ಏನು ಕಂಟೈನರ್ ಆದರೂ ಇಟ್ಕೋಬೋದು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಜಜ್ಕೊಂಡಿರೋದನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಸ್ಟವ್ನ. ಸೊ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಡೈರೆಕ್ಟಾಗೂ ಹಾಕ್ಬೋದು, ಇಲ್ಲಾಂದರೆ ಜಜ್ಕೊಂಡು ಹಾಕ್ಬೋದು. ಜಜ್ಜಿ ಹಾಕಿದಾಗ ನಿಮಗೆ ಒಗ್ಗರಣೆ ಥರ ಫ್ಲೇವರ್ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಾ ಬಂದಿದೆ ಅಂತ ಅನ್ನಿಸ್ದಾಗ ಟೊಮೆಟೊನ ಮಿಕ್ಸ್ ಮಾಡ್ಕೋಬೇಕು. ಸೊ ಟೊಮೆಟೊ ಕರಗಬೇಕು ಅಂದರೆ ಒಂದು ಟಿಪ್ ಏನಂದರೆ, ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿದಾಗ ಟೊಮೆಟೊ ಬೇಗ ಕರಗುತ್ತೆ ಅನ್ನೋದು ಬಂದಿದೆ. ಸೊ ಅದಕ್ಕೆ ನೆಕ್ಸ್ಟ್ ನಾನು ಉಪ್ಪನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ರುಬ್ಬಿಟ್ಟಿರೋ ಖಾರನೂ ನಾನು ಇದೇ ಟೊಮೆಟೊ ಜೊತೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು 1 to 3 minutes ಚೆನ್ನಾಗಿ ಎಣ್ಣೆಯಲ್ಲೇ ಕಾಯಿಸೋಕ್ಕೆ ಬಿಟ್ಬಿಡಿ. ಅದಾದಮೇಲೆ ಏನು ನೀವು ಸೈಡಿಗೆ ಕ್ಲೀನ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಇರುತ್ತೆ, ಅದನ್ನು ಇದೇ ಖಾರದ ಜೊತೆ ಮಿಕ್ಸ್ ಮಾಡಬೇಕು. ಇದು ಪಾಲಕ್ ಸೊಪ್ಪಾಗಿರೋದ್ರಿಂದ ವಿಶಿಲ್ ಮಾಡಿಸೋದೇನು ಬೇಡ. ನಾನು ಹಾಗೆ ಬೇಯಕ್ಕೆ ಒಂದು ಸ್ಟವಲ್ಲಿ ಇಟ್ಕೊಂಡು ಇನ್ನೊಂದು ಸ್ಟವಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯ್ತಿದ್ದಂಗೆ ಜೀರಿಗೆ, ಒಂದು ಸ್ವಲ್ಪ ಚಟಪಟ ಆದಮೇಲೆ ಕೆಂಪು ಮೆಣಸಿನ್ಕಾಯಿ ಏನಿರುತ್ತೆ, ಬ್ಯಾಡ್ಗೆ ಮೆಣಸು ಆ ಥರದ್ದೇನಾದರೂ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಇಂಗು ಟೇಸ್ಟಿಗೆ, ಫ್ಲೇವರ್ಗೆ ಇಂಗು, ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ, ಇದನ್ನು ಚಾಪ್ ಮಾಡಿ ಹಾಕ್ಕೋಬೋದು. ಬೆಳ್ಳುಳ್ಳಿ ನಿಮ್ಮ ಚಾಯ್ಸ್ ಅದು. ಇದನ್ನು ಒಗ್ಗರಣೆ ಮಾಡ್ಕೋಬೇಕು. ಚೆನ್ನಾಗಿ ಕೆಂಪಾಗೋ ತನಕ ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಗ್ಗರಣೆ ಹಾಕೋ ಟೈಮ್ ಏನು ಒಗ್ಗರಣೆ ಮಾಡ್ಕೊಂಡಿದ್ರಿ ಸಾಂಬಾರಿಗೆ ಹಾಕ್ಬಿಟ್ರೆ ನಿಮ್ಮ ಸಾಂಬಾರು ರೆಡಿ.